ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡ್ತಾ ಅಂತ ನಾವು ಅಂದ್ಕೊಂಡಿದ್ವಿ. ಇದು ಕೇಂದ್ರ ಸರ್ಕಾರದ ಬಿಹಾರ ರಾಜ್ಯದ ಬಜೆಟ್ ಅನ್ನ ಇವತ್ತು ಕೇಂದ್ರ ಸರ್ಕಾರದವರು ಮಂಡಿಸಿದ್ದಾರೆ. ಮೊದಲನೇದಾಗಿ ನಾನು ಯಾವ್ದನ್ನು ತಗೋತೀನಿ ಅಂತ ಹೇಳಿದ್ರೆ, ವಿತ್ತ ಸಚಿವರು ನಮ್ಮ ಕರ್ನಾಟಕ ರಾಜ್ಯದಿಂದನೇ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. ಅವರು ನಾನು ನೋಡ್ತಾ ಇದ್ದೆ ಭಾಷಣದಲ್ಲಿ ತೆಲುಗುನ ಮಾತಾಡಿದ್ರು, ಮತ್ತೆ ಕೊನೆಯಲ್ಲಿ ನಮ್ಮ ತಮಿಳ್ ಭಾಷೆ ಮಾತಾಡಿದ್ರು. ಯಾಕೆ ಇವರು ಅಟ್ಲೀಸ್ಟ್ ಕರ್ನಾಟಕ ಭಾಷೆನಾದ್ರೂ ಇವರು ಸಂಸತ್ತೊಳಗೆ ಉಪಯೋಗಿಸಲಿಲ್ಲ? ಅದು ರಾಜ್ಯಸಭೆಯಿಂದ, ನಮ್ಮ ಕರ್ನಾಟಕದ ರಾಜ್ಯಸಭೆಯಿಂದ ಬಂದು ಒಂದು ಕಡೆ ಅದಾದ್ರೆ, ಎರಡನೇ ಅಭಿವೃದ್ಧಿ ಅಂತ ಬಂದ್ರೆ ಕರ್ನಾಟಕ ಅಂತ ಹೆಸರು ಹೇಳಕ್ಕೂ ನಮಗೆ ಇವರಿಗೆ ಒಂದು ಅರ್ಹತೆ ಬರಲಿಲ್ಲ. ಕೇಂದ್ರ ಸರ್ಕಾರದವ್ರಿಗೆ ಯಾವುದೇ ರೀತಿಯ ಯೋಜನೆಗಳನ್ನ ನಾವು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ. ಅಪ್ಪರ್ ಭದ್ರಾ ಆಗಿರ್ಬೋದು, ನಮ್ಮ ಹಾಸನಕ್ಕೆ ಐಐಟಿ ಕೇಳಿದ್ವಿ. ನಾವು ಹಾಸನಕ್ಕೆ ಐಐಟಿ ಕೊಡುತ್ತಂತ ಕೇಳಿದ್ರೆ ಇವರು ಪಾಟ್ನಾಗೆ ಕೊಟ್ಟಿದ್ದಾರೆ. ಬಿಹಾರ ರಾಜ್ಯದ ಪಾಟ್ನಾಗೆ ಐಐಟಿ ಮಂಜೂರು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದವರಿಗಿರ್ಬೋದು, ಹಾಸನ ಜೊತೆ ಏನು ಇವರಿಗೆ ಅನ್ಯಾಯ ಮಾಡಿದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. 19 ಜನ ಲೋಕಸಭೆ ಸದಸ್ಯರಿದ್ದಾರೆ, ರಾಜ್ಯಸಭೆ ಸದಸ್ಯರುಗಳಿದ್ದಾರೆ, 5 ಜನ ಸಚಿವರಿದ್ದಾರೆ. ಇವರು ಕರ್ನಾಟಕ ಹಿತಾಸಕ್ತಿ, ಜನ ಕಾಯಕ ಹಿತಾಸಕ್ತಿಯಾಗಿ ಮಂತ್ರಿ ಆಗಿದ್ದಾರೋ ಇಲ್ಲ ಇವರ ಒಂದು ವೈಯಕ್ತಿಕವಾಗಿ ಹಿತಾಸಕ್ತಿಗೆ ಇವರು ಮಂತ್ರಿ ಆಗಿದ್ದಾರೆ ಅಂತ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಜನ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನಾವಂತೂ ಎಷ್ಟೋ ರೀತಿಯ ಏನದು ಆಶ್ವಾಸನೆಗಳನ್ನ ಭರವಸೆ ಇಟ್ಕೊಂಡಿದ್ವಿ ನಾವು ಕೇಂದ್ರ ಸರ್ಕಾರದ ಮೇಲೆ. ಇವ್ರು ಏನೇನು ಈ ಸಲ ನಮಗೆ ಕೊಡ್ಬೋದು ಅನ್ನೋದು ಯಾವುದೇ ರೀತಿಯದಾಗಿಲ್ಲ. ಮಲತಾಯಿ ಧೋರಣೆ ಮಾಡಿದ ಇದು ಅಕ್ಷರಶಃ ಏನು ನಿಜವಾದಂತಹ ಒಂದು ಏನಂತ ಎಕ್ಸಾಂಪಲ್ ಆಗ್ತಿದೆ ಇದು ಇವ್ರು ಮಾಡ್ತಿರೋಂಥದ್ದು ಕೇಂದ್ರ ಸರ್ಕಾರದವರು. ನಾವು ಇದಕ್ಕೆ ಖಂಡಿತವಾಗಿಯೂ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಜನ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಕೇಳಿದ್ವಿ. ಹೊಟ್ಟೆ ಉರಿತದೆ ನಮಗೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಅಂತ ಇವರು ಅಟ್ಲೀಸ್ಟ್ ಯೋಗ್ಯತೆಗೆ ಕರ್ನಾಟಕ ಅಂತಾನೂ ಸಹ ಸಂಸತ್ನೊಳಗೆ ಇವರು ಪದನೂ ತರಲಿಲ್ಲ. ಅದರಲ್ಲೇ ಗೊತ್ತಾಗ್ತದೆ ಇವರ ಮಲತಾಯಿ ಧೋರಣೆ. ಇದನ್ನ ನಾವು ಖಂಡಿಸಿ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೆ ಒಂದು ಹೋರಾಟಕ್ಕೆ ನಾವು ಸಜ್ಜು ಮಾಡುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಹಾಸನಕ್ಕಂತೂ ಅಕ್ಷರಶಃ ಅನ್ಯಾಯ ಆಗಿದೆ. ಹಾಸನದಲ್ಲಿ ಯಾವುದೇ ರೀತಿಯ ಹೊಸದಾದಂತಹ ಒಂದು ಕೈಗಾರಿಕೆ ತರಲಿಲ್ಲ ಇವರು. ನಾವು ಯಾವುದು ಹೊಸ ನ್ಯಾಷನಲ್ ಹೈವೇಸ್ ನ ರಿಕ್ವೆಸ್ಟ್ ಮಾಡಿದ್ವಿ, ಮತ್ತೆ ಹೊಸ ನಾವು ರೈಲ್ವೆ ಯೋಜನೆಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ. ಯಾವುದಕ್ಕೂ ಸಹ ಇವರು ನಯಾ ಪೈಸಾ ದುಡ್ಡು ಕೊಡದೆ ಅಕ್ಷರಶಃ ಹಾಸನಕ್ಕಾಗಿರ್ಬೋದು, ಕರ್ನಾಟಕಕ್ಕಾಗಿರ್ಬೋದು ಮಲತಾಯಿ ಧೋರಣೆಯನ್ನ ಮಾಡಿದ್ದಾರೆ. ಹಾಸನ ಜನಕ್ಕೆ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ, ಹಾಸನ ಜನತೆಗೆ ಇವರು ಅನ್ಯಾಯ ಮಾಡಿದ್ದಾದರೂ ಏನು? ಯಾಕೆ ಹಾಸನ ಜನರ ಇಷ್ಟು ಮಟ್ಟಿಗೆ ಇವರು ಕಡೆಗಣಿಸಿದ್ರು ಅಂತ ನಾನು ಕೇಳ್ಕೊಂತೀನಿ. ಯಾಕಂತೇಳಿದ್ರೆ ಹಾಸನದಲ್ಲಿ ಹುಟ್ಟು ಬೆಳೆದವರೇ ಈ ಸಲ ಕೇಂದ್ರ ಸಚಿವರಾಗಿದ್ದಾರೆ. ಆದ್ರೆ ಹಾಸನ ಬಗ್ಗೆ ಅವರಿಗೆ ಕನಿಷ್ಠದ ಒಂದು ಗೌರವ ಹಾಸನದ ಮೇಲೆ ಇಲ್ಲ ಅಂತ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ. ಹಾಸನದವ್ರು ಮಾಡಿದ್ದಾದ್ರೂ ಇವರಿಗೆ ಅನ್ಯಾಯ ಏನು ಅನ್ನೋದನ್ನ ನಾನು ಕೇಳ್ತೀನಿ. ಹಾಸನಕ್ಕೆ ಇವರು ಬಜೆಟ್ ಅಲ್ಲಿ ಮಂಡಿಸಲಿ ಬಿಡ್ಲಿ, ನಿರಂತರ ಹೋರಾಟ ನನ್ನ ಅವಧಿಯವರೆಗೂ ಇದ್ದೇ ಇರ್ತದೆ. ಹಾಸನಕ್ಕೆ ಐಐಟಿ ತರದಿಂದ ಇರಬಹುದು, ಯಾವುದೇ ಗುರುತಾಂತ ಯೋಜನೆ ತರುವಂತ ಹೋರಾಟ ಯಾವುದೇ ಎಂದೆಂದಿಗೂ ನಿಲ್ಲಲ್ಲ ಅಂತ ಮಾಧ್ಯಮಕ್ಕೆ ಹೇಳ್ತೀನಿ.